ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗು ಸನ್ರೈಸ್ ನೋಡೋಣ ಅಂತ ಹೊರಗಡೆ ಬಂದರೆ ಬೆಳಗ್ಗೆ ಎದ್ದು ಸನ್ನೇ ಕಾಣಿಸ್ತಾ ಇರಲಿಲ್ಲ. ಸನ್ ಬರೋವರೆಗೂ ನಾನು ಸ್ವಲ್ಪ ಹೋಗಿ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದು ಟಿಫನ್ ರೆಡಿ ಮಾಡ್ಕೊಳ್ಳೋಕ್ಕೆ ಅಂದರೆ ಟೊಮೊಟೊ ಬಾತ್ ರೆಡಿ ಮಾಡೋಣ ಸ್ವಲ್ಪ ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗ ವಿಡಿಯೋ ಶೂಟ್ ಮಾಡ್ತಾಯಿದ್ದ. ಅವನಿಗೆ ವಿಡಿಯೋ ತೆಗಿ ಅಂತಂದರೆ ಸಿಕ್ಕಾಪಟ್ಟೆ ಲೇಝಿ ಮಾಡ್ತಾನೆ. ನಾನು ಹಿಡ್ಕೊಂಡು ತೆಗಿಯೋಕ್ಕಾಗಲ್ಲ. ಸೊ ಹಂಗಾಗಿ ಅವನ ಹತ್ರ ಬಲವಂತಕ್ಕೆ ಎರಡು ಮೂರು ಕ್ಲಿಪ್ಸ್ ತೊಗೊಂಡು ಏನು ಜಸ್ಟು ನಾರ್ಮಲಾಗಿ ಎಕ್ಸ್ಟ್ರಾ ಏನೂ ಹಾಕಲ್ಲ ಸ್ಪೈಸಸ್. ನಾನು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡು ಕೂಗಿಸ್ಕೊತೀನಿ. ಅದಾದಮೇಲೆ ಸ್ನಾನಕ್ಕೆ ಹೋಗಿದ್ದೆ ನಾನು. ನನ್ನ ಮಗ ಟೈಮ್ ಆಗಿಬಿಟ್ಟಿತ್ತು, ಬಂದು ರೆಡಿ ಆಗಿದೆಯಾ ಅಂತ ಲಿಡ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ, ವಿಷಲ್ ಹೋಗಿಲ್ಲ. ಸೊ ಅದಾದಮೇಲೆ ಅವನು ಟಿಫನ್ ಹಾಕ್ಕೊಂಡು ತಿಂತಾಯಿದ್ದ. ನಾನು ಸ್ನಾನದಿಂದ ಆಚೆ ಬಂದು ರೆಡಿ ಆಗ್ಬಿಟ್ಟು ಬರೋ ಹೊತ್ತಿಗೆ ಅವ್ರ ಅಪ್ಪ ಅವನಿಗೆ ತಿನ್ನಿಸ್ತಾಯಿದ್ರು. ಸೊ ನಾನು ಬೇಗ ಬಂದ್ಬಿಟ್ಟು ರೆಡಿಯಾಗಿ ಟಿಫನ್ ಮಾಡಬೇಕಾಗಿತ್ತು. ಸೊ ಅವತ್ತು ನಮ್ಮ ಮನೆ ಕ್ಯಾಟು ಸಿಂಬ ಕಳೆದೋಗ್ಬಿಟ್ಟಿದ್ದ. ಒಂದು ದಿನ ಆಗಿತ್ತು ಆಚೆ ಹೋಗಿ, ಬಂದೇ ಇರಲಿಲ್ಲ ಅವನು. ಅಂದರೆ ಈ ವಿಡಿಯೋ ಆಡಾದಮೇಲೆ ನೆಕ್ಸ್ಟ್ ಒಂದು 1 hour 2 hourಗೆ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ. ಅದು 2 ಬೆಕ್ಕುಗಳು ಫುಲ್ಲು ಕಿತ್ತಾಡಿದ್ದಾವೆ, ಸಿಕ್ಕಾಬಟ್ಟೆ ಕಿತ್ತಾಡಿದ್ದಾವೆ. ನಮ್ಮ ಸಿಂಬಂಗೆ ಸಿಕ್ಕಾಬಟ್ಟೆ ಗಾಯ ಆಗಿಬಿಟ್ಟೈತೆ. ಈ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಸಿಂಬಂಗೆ ಗಾಯ ಆಗಿಬಿಟ್ಟಿದೆಯಾ ನೋಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ವಿಡಿಯೋ ಮಾಡೋಕ್ಕೂ ಒಂಥರ ಬೇಜಾರಾಗ್ತಿದೆ, ವಾಯ್ಸ್ ಓವರ್ ಕೊಡೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಬಟ್ ಗೊತ್ತಿಲ್ಲ, ನಾನು ಮಧ್ಯಾಹ್ನವರೆಗೂ ಚೆನ್ನಾಗೇ ಇದ್ದ ಮನೇಲಿ. ಮಧ್ಯಾಹ್ನದ ಮೇಲೆ ಅವನು ಲಂಚಿಗೆ ಬಂದಾಗ ಆಚೆ ಹೋಗಿದ್ದಾನೆ. ಆಚೆ ಹೋಗಿ ಇನ್ನೊಂದು ಬೆಕ್ಕತ್ರ ಫುಲ್ ಕಿತ್ತಾಡಿದ್ದಾನೆ. ಮೈಯೆಲ್ಲ ಫುಲ್ಲು ಗಾಯ ಆಗಿಬಿಟ್ಟಿದೆ ಅವನಿಗೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಿಜವಾಗ್ಲೂ ಈ ಥರ ಪೆಟ್ ಸಾಕಬೇಕು ಅಂದ್ರೇ ಬೇಜಾರಾಗುತ್ತೆ. ಸಾಕೋಕ್ಕೆ ತುಂಬ ಇಷ್ಟ. ಈ ಥರ ಏನಾದರೂ ಆದಾಗ ಮನಸ್ಸಿಗೆ ಏನೋ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಇರಲಿ, ಪರವಾಗಿಲ್ಲ, ಕಾಮನ್ ಅದು. ಸೊ ಮಾರ್ನಿಂಗ್ ಬೇಗ ಹೊರಟು ತೇಜನ್ನ ಸ್ಕೂಲಿಗೆ ಬಿಡಬೇಕಾಗಿತ್ತು. ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಡ್ಯೂಟಿಗೆ ಮತ್ತೆ ಜಾಯಿನ್ ಆಗಬೇಕಾಗಿತ್ತು. ಬಂದೆ. ತೇಜಸ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬೇಗ. ಇವತ್ತು 2-3 ದಿನದಿಂದ ಅಂದರೆ ಮಾರಮ್ಮ ಟೆಂಪಲ್, ನಮ್ಮ ಏರಿಯಾದಲ್ಲಿ ಮಾರಮ್ಮ ಟೆಂಪಲ್ ಅಂದರೆ ಆ ದೇವಸ್ಥಾನದ ವಾರ್ಷಿಕೋತ್ಸವ ನಡೀತೈತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತೈತೆ. ಅದು ಯಾವ ರೇಂಜಿಗೆ ಅಂತಂದರೆ, ಜಾತ್ರೆ ಹೆಂಗೆ ಆಗುತ್ತೆ ಅಲ್ಲ, ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ ಅಲ್ಲ, ಸೊ ಆ ಜಾತ್ರೆ ಥರನೇ ಇದ್ದರು ಜನ. ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ಬೆಳಿಗ್ಗೆಯಿಂದ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ದರ್ಶನ ಕೂಡ ಆಗಲ್ಲ, ಆ ಮಟ್ಟಕ್ಕೆ ಜನ ಇದ್ದಾರೆ. ಸೊ ಆಮೇಲೆ ಇದು ವಿಡಿಯೋ ಬಂದುಬಿಟ್ಟು ನಮ್ಮ ಫ್ಯಾಕ್ಟ್ರಿಲಿ ಆ್ಯಕ್ಚುಲಿ ದೇವಸ್ಥಾನ ಇದೆ ಕೆಳಗಡೆ, ಲಕ್ಷ್ಮೀ ದೇವರಿದು. ಆ ದೇವ್ರದ್ದು ಪ್ರತಿದಿನ ಪೂಜೆ ಆಗುತ್ತೆ ನಮ್ಮ ಫ್ಯಾಕ್ಟ್ರಿಲಿ. ಓನರ್ ಏನಿದಾರಲ್ಲ ಅವ್ರು ಪೂಜೆ ಮಾಡಿಸ್ತಾರೆ. ಆಷಾಢದ ಶುಕ್ರವಾರ ಆಗಿರೋದ್ರಿಂದ ಅದು ಸ್ಪೆಷಲ್ ಅಲ್ವಾ. ಸೊ ಹಂಗಾಗಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಹೆಣ್ಮಕ್ಳು ಏನಿರ್ತಾರೆ ಅಲ್ಲ, ಸೊ ಯಾರಾದರೂ ವೀಕ್ಲಿ ಒನ್ಸು ದೇವ್ರಿಗೆ ಹರಕೆ ಮಾಡ್ಕೊಳ್ತಾರೆ, ಈ ಥರ ನಾನು ಪ್ರಸಾದ ಮಾಡಿಸ್ತೀನಿ, ಪೂಜೆ ಮಾಡಿಸ್ತೀನಿ ಇವತ್ತು ಅಂತ ಅಂದ್ಕೊಂಡಾಗ, ಸೊ ಎಲ್ಲರೂ ಜೊತೇಲಿ ಸೇರಿ ಪೂಜೆ ಮಾಡಿ ಚೆನ್ನಾಗಿ ದೇವ್ರ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೊಂಥರ ಹೆಣ್ಮಕ್ಳಿಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಎಲ್ಲ ಪೂಜೆ ಎಲ್ಲ ಮುಗಿದ್ಬಿಟ್ಟು ಪ್ರಸಾದ ಎಲ್ಲ ಹಂಚಿದ್ರು. ಇದು ಬಂದು ನಾನು ಹೇಳಿದ್ನಲ್ಲ ಮಾರಮ್ಮನ ದೇವಸ್ಥಾನ ನಮ್ಮ ಏರಿಯಾದಲ್ಲಿ ಇದೆಯಲ್ಲ. ಸೊ ವಾರ್ಷಿಕೋತ್ಸವ ನಡೀತಾ ಇದೆ ನೋಡಿ, ಸಿಕ್ಕಾಪಟ್ಟೆ. ಮತ್ತು ಅಲ್ಲಿ ನಾಟಕ ಬೇರೆ ನಡೀತಾಯಿತ್ತು. ಮೇ ಬಿ ಅದು ಯಾವ ನಾಟಕ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ 1-2 ಕ್ಲಿಪ್ ತೊಗೊಂಡಿದ್ದೆ. ಸಂಜೆ ನಾನು ನನ್ನ ಫ್ರೆಂಡು ಬಂದಿದ್ದರು. ಅವರು ಸಿಕ್ಕಾಪಟ್ಟೆ ದೈವ ಭಕ್ತಿ ಜಾಸ್ತಿ ಅವರಿಗೆ. ಯಾವಾಗಲೂ ದೇವಸ್ಥಾನ ಪೂಜೆ ಪುನಸ್ಕಾರ ಅಂತಲೇ ಇರ್ತಾರೆ. ಸೊ ಅವರು ಫೋರ್ಸ್ ಮಾಡಿ ಕರ್ಕೊಂಡೋದ್ರು, ಬನ್ನಿ ದೇವಸ್ಥಾನಕ್ಕೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು. ದರ್ಶನ ಮಾಡೋಕ್ಕಂತೂ ಆಗಲಿಲ್ಲ. ಹೊರಗಡೆನೇ ಹೋಗಿ ದೇವ್ರ ಕೈ ಮುಕ್ಕೊಂಡು 1-2 ಫೋಟೋಸ್ ವಿಡಿಯೋಸ್ ತಕ್ಕೊಂಡು ನಾನು ಆಚೆನೇ ಇದ್ದೆ. ಅವರು ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಆಚೆ ಬಂದರು. ಸೊ ಒಳ್ಳೆಯದಾಗಲಿ. ನಾನು ಮತ್ತು ಅವ್ರ ಮಗಳು ಆಚೆನೇ ನಿಂತಿದ್ವಿ. ಆಚೆಯಿಂದಲೂ ಕೂಡ ದೇವರು ಮೇ ಬಿ ನಾವು ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡಬೇಕು ಅಂತ ನಿಂತ್ಕೊಂಡಿದ್ರೆ ಐ ಥಿಂಕ್ 1-2-3 ಅವರ್ ಅಂತೂ ಗ್ಯಾರಂಟಿ ಆಗ್ತಾಯಿತ್ತು. ಸೊ ಅಷ್ಟರಲ್ಲಿ ನನ್ನ ಮಗನ ಟ್ಯೂಷನ್ ಬೇರೆ ಬಿಡುತ್ತೆ. ಮಧ್ಯದಲ್ಲಿ ಆಮೇಲೆ ಹಾಕ್ಕೊಂಡು ಫೋನ್ ಮಾಡಿ ಹಿಂಸೆ ಮಾಡ್ತಾನೆ, ಬಾ ಮನೆಗೆ ಅಂತ. ಅವ್ನು ಟ್ಯೂಷನಿಂದ ಬಂದಮೇಲೆ ಆ್ಯಕ್ಚುಲಿ ನಾನು ಹೋಗಲೇಬೇಕು, ಇಮಿಡಿಯೇಟಾಗಿ ಹೋಗಿ ಕರ್ಕೊಬಂದುಬಿಡ್ಬೇಕು. ಅವ್ನು ವೆಯ್ಟ್ ಮಾಡೋಂಗೇ ಇಲ್ಲ. ನೀವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬನ್ನಿ, ನಾನು ಹೊರಗಡೆನೇ ನಿಂತಿರ್ತೀನಿ ಅಂದಾಗ ಅವ್ರ ಮಗಳು ಕೂಡ ನಾನು ನಿಂತಿರ್ತೀನಿ ಆಂಟಿ ಅಂತ ನನ್ನ ಜೊತೆ ಕಂಪ್ನಿ ಕೊಟ್ಟಳು.
ಸೊ ಹೊರಗಡೆ ಎಲ್ಲ ನೋಡಿಕೊಂಡು ಅಲ್ಲಿ ಏನೇನು ಇದೆಯಲ್ಲ ಅಂತ ಸ್ವಲ್ಪ ಕೆಲವು ಕ್ಲಿಪ್ಸ್ಗಳು ತೊಗೊಂಡು. ಬಟ್ ಇನ್ನೊಂದೇನು ಅಂದರೆ ತುಂಬ ಜನ ಬಂದಿದ್ದರು ಮಾತ್ರ ದೇವಸ್ಥಾನಕ್ಕೆ, ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಹೇಳಿದ್ನಲ್ಲ, ಜಾತ್ರೆ ಲೆವೆಲಲ್ಲೇ ಇತ್ತು ಅದು. ಆ್ಯಕ್ಚುಲಿ ವಾರ್ಷಿಕೋತ್ಸವ ಏನು ಮಾಡ್ತಾಯಿದ್ದಾರಲ್ಲ ಅದು ಸಿಕ್ಕಾಪಟ್ಟೆ ಜನ ಮಾತ್ರ. ದೇವ್ರ ಭಕ್ತಿ ಮೇ ಬಿ ಆ ದೇವರ ಒಂದು ಐ ಥಿಂಕ್ ಅಷ್ಟು ಪವಾಡ ಇರ್ಬೋದು, ಶಕ್ತಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅಷ್ಟು ಜನ ಸೇರ್ತಾರೆ. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಅದಾದಮೇಲೆ